ಇದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮೊನ್ನೆಷ್ಟೇ ನಾವು ವೇದಿಕೆಯಲ್ಲಿ ನೋಡಿದ್ವಿ, ಅವರು ಮಾತಾಡ್ತಿದ್ದ ದಿನ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಕೊಡಬೇಕಾದ್ರೆ ಇದೀಗ ಜೆಡಿಎಸ್ನ ರಾಜ್ಯಾಧ್ಯಕ್ಷರು ಮಾನ್ಯ ಮಾಜಿ ಸಂಸದರಾಗಿದ್ದಂತಹ ವಿಶ್ವನಾಥ್ ಅವರು ಹೃದಯಾಘಾತಕ್ಕೊಳಪಟ್ಟಿದ್ದಾರೆ. ಹೈದರಾಬಾದ್ನ ಓಝೋನ್ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ. ಲಘು ಹೃದಯಾಘಾತಕ್ಕೆ ಒಳಪಟ್ಟಿದ್ದಾರೆ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾದ ವಿಶ್ವನಾಥ್. ಹೈದರಾಬಾದ್ನ ಓಝೋನ್ ಆಸ್ಪತ್ರೆಯಲ್ಲಿ ಅವರಿಗೆ ಇಮಿಡಿಯೇಟ್ ಆಗಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುಕೇಶ್, ಏನಾಯ್ತು? ಹರೀಶ್, ಜೆಡಿಎಸ್ ನ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರು ನಿನ್ನೆ ಕೆಲಸ ನಿಮಿತ್ತ ಹೈದರಾಬಾದ್ಗೆ ಹೋಗಿದ್ರು. ಹೈದರಾಬಾದ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಂಜೆ ಸುಮಾರಿಗೆ ಲಘು ಹೃದಯಾಘಾತವಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಅಲ್ಲಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ದಾಖಲು. ಕಂಡೀಷನ್ ಹೇಗಿದೆ? ಔಟ್ ಆಫ್ ಡೇಂಜರ್ ಹೇಗೆ ಏನು? ಸದ್ಯದ ಪರಿಸ್ಥಿತಿಗೆ ಔಟ್ ಆಫ್ ಡೇಂಜರ್ ಅಂತ ಹೇಳಲಾಗ್ತಿದೆ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಅವ್ರನ್ನ ಬೆಂಗಳೂರಿನ ಜಯದೇವಕ್ಕೆ ಕರ್ಕೊಂಡು ಬರುವಂತದ್ದು ಒಳ್ಳೇದು ಅನ್ನುವಂತ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆದ್ರೆ ಅವರಲ್ಲಿಂದ ಟ್ರಾವೆಲ್ ಮಾಡುವ ವ್ಯವಸ್ಥೆ ಏನು, ಏರ್ ಲಿಫ್ಟ್ ಮಾಡಬೇಕಾ ಅಥವಾ ಏರ್ ಆಂಬ್ಯುಲೆನ್ಸ್ ಲಿಫ್ಟ್ ಮಾಡಬೇಕಾ ಅಥವಾ ರೆಗ್ಯುಲರ್ ಫ್ಲೈಟ್ ಅಲ್ಲೇ ಕರ್ಕೊಂಡು ಬರಬಹುದಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಹರೀಶ್, ಓಕೆ, ಸೊ ಅವರ ಆರೋಗ್ಯದ ಕಡೆ ಗಮನ ಹರಿಸ್ತಿದ್ದಾರೆ ಎಲ್ಲರೂ ಕೂಡ ಈ ಕ್ಷಣ. ಜಯದೇವ ಆಸ್ಪತ್ರೆ ಇಲ್ಲಿ ಅಂದ್ರೆ ಜಯದೇವ ಆಸ್ಪತ್ರೆಯವರು ಮಾತಾಡ್ತಿದ್ದಾರೆ ಆಸ್ಪತ್ರೆ ಅವರು ಡಾಕ್ಟರ್ಗಳ ಜೊತೆಯಲ್ಲಿ. ಓಕೆ, ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ವಿಶ್ವನಾಥ್ ಅವರಿಗೆ ಲಘು ಹೃದಯಾಘಾತ ಆಗಿದೆ, ಇಲ್ಲಿನ ಆಸ್ಪತ್ರೆಗೆ ಕರೆತರುವಂತಹ ಚಾನ್ಸಸ್ ಇದೆ ಅಂತ ಈ ಕ್ಷಣದ ಮಾಹಿತಿ.